ವೆರಿ ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಮಂಡೇ ಮಾರ್ನಿಂಗ್, ಮಂಡೇ ಅಂತಂದರೆ ವಾರ ಪೂಜೆ ನಿಮ್ಮೆಲ್ರಿಗೂ ಗೊತ್ತು. ಸೊ ಎಲ್ಲ ಕೆಲಸ ಆಯಿತು. ಒನ್ ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಅಮ್ಮ ಬಂದಿದ್ದಾರೆ. ಬಿಕಾಸ್ ಆಫ್ ಮಂತ್ಲಿ ಚೆಕಪ್ ಅಮ್ಮಂಗೆ 2 ಮಂತ್ಸ್ ಆಗೋಗಿತ್ತು, ಮಾಡಿಸೇ ಇರಲಿಲ್ಲ. ಸೊ ಇವಾಗ ಮಾಡ್ಸೋಣಂತ. ಇವತ್ತು ಇಡ್ಲಿ ಚಟ್ನಿ ಸಾಂಬಾರು ಬ್ರೇಕ್ಫಾಸ್ಟ್, ಅಮ್ಮಂದು ಆಯಿತು ತಿಂಡಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಸ್ಟೇಟ್ ಅದಕ್ಕಿಂತ ಮುಂಚೆ ಏನೇನಿಲ್ಲ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಅವನು ಎಲ್ಲಿ ಹೋಗ್ಬಿಡಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಲು ಕುಡಿತೀಯಾ? ಆ ಡೋರ್ ಹಿಂದೆ ಕಡೆಗೆ ಹಾಕ್ಬಿಡ್ಬಾ, ಅಲ್ಲಿ ಇದ್ದಾರೆ ಸುಮ್ಮನೆ ಹಾಕ್ಬಿಡ್ಬಾ. ಇಲ್ಲ, ನೀ ಸುಮ್ಮನೆ ಹಿಂಗೆ ಮುಂದಕ್ಕೆ ಹೊಚ್ಬಿಡ್ಬಾ ಅಂತ, ಮುಂದಕ್ಕೆ ಕ್ಲೋಸ್ ಮಾಡಿಬಿಡ್ಬಾ. ಸೊ ಸ್ಟೇಟ್ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ತಿಂಡಿ ಎಲ್ಲ ಆಯಿತು ಅಮ್ಮಂದು, ನಂದಿನ ಇಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ತಿನ್ನಬೇಕು. ಸ್ಟೇಟ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನೋ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಮ್ಮ ಮನೆ ಹತ್ರ ಎಂಥ ಕಚ್ಚಡ ಕಜ್ಜಿ ನಾಯಿಗಳಿದ್ದಾವೆ ಅಂತ ಒಂದು ವಿಡಿಯೋ ಪ್ರೂಫ್ ಸಮೇತ ನಿಮ್ಮ ಹತ್ರ ಆ್ಯಡ್ ಮಾಡ್ತೀನಿ. ಅಮ್ಮ ಕೂಡ ಭಾನುವಾರ ಸಂಜೆನೇ ಬಂದರು ಅಮ್ಮ, ಬಿಕಾಸ್ ಅವ್ರಿಗೆ ಹೆಲ್ತ್ ಚೆಕಪ್ ಇತ್ತು. ಆಮೇಲೆ ನಮ್ಮ ಮನೇಲಿ ಅವರು ಸುಮಾರು ದಿನದಿಂದ ಒಂದು ವಾರ ಮಟ್ಟಿಗೆ ಉಳ್ಕೊಳ್ಳೋಕ್ಕೆ ಬಂದೇ ಇಲ್ಲ. 2 ದಿನ 3 ದಿನಕ್ಕೆ ಹೊರಟೋಗಂಗಾಗಿತ್ತು. ಸೊ ಈ ಸಲ ಹೇಳಿದ್ದೆ ಬರೋವಾಗ ಒಂದು ವಾರ ಇರ್ತೀನಿ ಅಂದರೆ ಬಾ ನೀನು, ಇಲ್ಲಾಂದರೆ ಬರಬೇಡ ಅಂತ. ಸೊ ಬಂದು ಮಕ್ಕಳ ಜೊತೆ ಮಾತಾಡ್ತಾ ಆರಾಮ್ಸೆ ಕೂತಿದ್ದಾರೆ. ಸತೀಶ್ಗೂ ಫ್ರೀ ಇರಲಿಲ್ಲ, ಬಿಕಾಸ್ ಸತೀಶ್ಗೆ KR ನಗರ ಚೌಟ್ರಿ ಕೆಲಸ ಇತ್ತು. ಸತೀಶ್ ಅಲ್ಲಿಗೆ ಹೋಗಿದ್ದರು, ನಾನು ಮಕ್ಕಳು ಮಾತ್ರ ಮನೇಲಿದ್ವಿ. ಸೊ ಸಂಡೇ ಸಂಜೆನೇ ಬಂದರು ಅಮ್ಮ. ಮಂಡೇ ಮಾರ್ನಿಂಗ್ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು, ಯಾಕಂದರೆ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಅಷ್ಟು ಬೇಗ ಸಿಕ್ಕಲ್ಲ, ಹಾಗಾಗಿ. ಸೊ ನೋಡ್ತಾ ಸಂಜೆ ಆಗೋಯ್ತು. ಏನೂ ಮಾಡೋಕ್ಕೆ ಆಗಲಿಲ್ಲ ಅಮ್ಮನಿಗೆ, ಯಾಕಂದರೆ ನನಗೇನು ತಂದ್ಕೊಡೋಕ್ಕೆ ಸತೀಶು ಕೂಡ ಇರಲಿಲ್ಲ. ಸೊ ಸತೀಶ್ ಬಂದಮೇಲೆ ಏನಾದರೂ ಮಾಡೋಣ ಅಂತ ಹೇಳಿ ಅದೇ ಚಪಾತಿ ಈ ಥರದ್ದೆಲ್ಲ ತಿಂದ್ಕೊಂಡು ಮಲ್ಕೊಂಡ್ರಾಯ್ತು. ಇನ್ನು ನಾಳೆ ಬೆಳಗ್ಗೆ ಮಕ್ಳಿಗೀಗ ಓದಿಸೋದೇನಾದರೂ ಇದ್ದೇ ಇರುತ್ತೆ, ಅದೆಲ್ಲ ಮಾಡಿ ಮುಗಿಸೋಣ. ಮಂಡೇ ಮಾರ್ನಿಂಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು, ಮಾಮೂಲಿ ನನ್ನ ರೊಟೀನ್ ನಿಮಗೆಲ್ಲರಿಗೂ ಗೊತ್ತು. ಆ್ಯಸ್ ಯೂಶ್ವಲ್ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ವರ ಪೂಜೆ ಎಲ್ಲ ಮನೇಲಿ ಫಸ್ಟ್ ಮಾಡಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಚಟ್ನಿ ಸಾಂಬಾರು. ಗೋಡೌನಲ್ಲಿ ಫುಲ್ ಕೆಲಸನೂ ಇತ್ತು. ಸೊ ಅವರೇ ರುಬ್ಬಿದಂಥದ್ದು ಇಡ್ಲಿ ಹಿಟ್ಟು, ನಾವು ತೊಗೊಂಬಂದು ಹಾಕಿದ್ದೆ ಅಷ್ಟೇ. ಯಾಕಂದರೆ ಅಮ್ಮನ ಕರ್ಕೊಂಡು ಇದಕ್ಕೆ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು. ವಿತಿನ್ 9 o'clock ಅಲ್ಲಿ ಹೋದರೆ ಅವರು ಒಂದು 10-15 ಜನ ಪೇಷಂಟ್ಸ್ನ ಮಾತ್ರ ನೋಡ್ತಾರೆ. ಇಲ್ಲಾಂದರೆ ಆಮೇಲೆ ಅಪಾಯಿಂಟ್ಮೆಂಟು ಇದು ನಾವು ತೊಗೊಂಡಿದ್ರೂ ಕೂಡ ಅವ್ರು ನೋಡೋಲ್ಲ. ಸೊ ಯದು ಪಾಪ ಕೂಡ ಬೆಳಗ್ಗೆ ಬಂದಿದ್ದಾನೆ. ಸತೀಶ್ ಬಂದಾಗ ರಾತ್ರಿ ಐ ಥಿಂಕ್ 2:30, ಬೆಳಗ್ಗೆ ಎದ್ದು ಆರಾಮಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಟಿವಿ ನ್ಯೂಸ್ ನೋಡ್ತಾ ಬಾ. ಮಮ್ಮಿಗೆ ಹೋಗೋಣ, ಇಟ್ಬಿಡು ಆಫ್ ಮಾಡು, ಸ್ವಿಚ್ ಆಫ್ ಮಾಡು, ಬಾ ಹೋಗೋಣ ಮಾಮಿ. ಎತ್ಕೋತೀನಿ ಬಾ. ನೀ ತಿಂಡಿ ತಿನ್ನು, ಟೈಮ್ ಆಯಿತು. ಹೋಗಿದ್ಯಾಕೆ? ಹೋಗು ತಿಂಡಿ ತಿನ್ನು. ಹಾಂ ಇಳಿ, ಬಿದ್ದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಡಿ ದೇವಸ್ಥಾನಕ್ಕೆ ಹೋಗೋಣ. ಇದು ಪಾಪು ಇವಾಗ ಹೆಂಗಾಗಿದೆ ಅಂದರೆ, ನಾನು ಎಲ್ಲಿ ಹೋದ್ರೂ ನಾನು ಹಿಂದೆ ಥರ ಬರ್ತೆ, ತುಂಬ ಒಕ್ಕೊಂಬಿಟ್ಟಿದೆ. ಸೊ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ತಕ್ಷಣ ಅಮ್ಮನ ಟೈಮ್ ಆಗೋಯ್ತಲ್ಲ, ಅದಕ್ಕೆ ಹೇಳಿದ್ದು ತಿಂಡಿ ತಿನ್ನು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ರೌಂಡ್ಸ್ ಹೊಟ್ಟೋಯ್ತಾರೆ, ಅವರು ಹಾಂ ರೌಂಡ್ಸ್ ಹೊಟ್ಟೋಯ್ತಾರೆ. ಅಲ್ಲಿ ಮತ್ತೆ ನಾನು ಟೋಕನ್ ನಂಬರ್ ಎಲ್ಲ ಹೇಳಿ, ಯಾಕಂದರೆ ಆನ್ಲೈನಲ್ಲೇ ನಾನು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವಾಗಲೂ ಪ್ರತಿ ಸಲ. ಅಮ್ಮ ಕಾರ್ಡ್ ಕಳ್ಕೊಂಬಿಟ್ಟಿದ್ರು. ಸೊ ಕಾರ್ಡ್ ಮಾಡಿಸಿ ಮತ್ತೆ 400 to 500 ಆಯಿತು. ಹೊಸದೇ ಕಾರ್ಡ್ ಮಾಡಿಸಿ ಡಾಕ್ಟ್ರಿಗೆ ತೋರಿಸೋಣ ಅಂತ ಹೇಳಿ ಕಾಯ್ಕೊಂಡು ನಿಂತಿದ್ದೆ. ಯಾಕಂದರೆ ಭಾನುವಾರ ರಜೆ ಇರೋದ್ರಿಂದ, ಹಾಸ್ಪಿಟ್ಲೇನು ರಜೆ ಇರೋಲ್ಲ, ಬಟ್ ಡಾಕ್ಟ್ರುಗಳೆಲ್ಲ ರಜೆ ಇರೋದ್ರಿಂದ ಮಂಡೇ ತುಂಬ ಕ್ರೌಡ್ ಇರುತ್ತೆ. ಅವರು ವೀಕ್ಲಿ ಮಂಡೇ ಫ್ರೈಡೇ 2 ದಿನ ಸಿಗೋದು. ಸೊ ಹಾಗಾಗಿ ನಾವು ಹೋಗಬೇಕು ಅಂದರೆ ಪ್ರತಿ ಮಂಡೇ ಹೋಗಬೇಕಾಗತ್ತೆ. ಸೊ ಅಲ್ಲಿ ಕಾರ್ಡ್ ಇಶ್ಯೂ ಮಾಡೋದೇ ತುಂಬ ಲೇಟ್ ಮಾಡಿಬಿಟ್ರು. ಐ ಥಿಂಕ್ ನಾನು 10ನೇ ಅನಿಸುತ್ತೆ. ನಾನೇ ಫಸ್ಟು ಟೋಕನ್ ರಿಜಿಸ್ಟರ್ ಮಾಡಿಕೊಂಡ್ರು ಕೂಡ ನನ್ನನ್ನು ನೋಡಿದ್ದವರು ಅಮ್ಮನ್ನ ಸೊ ಅಮ್ಮನಿಗೆ ಅಷ್ಟರಲ್ಲಿ ಅಮ್ಮ ಎಲ್ಲೋದ್ರು, ನೀನು ಬಾ ಅವ್ರು ಇನ್ನೂ ಆ ಶೈ ನೇಚರ್ನ ಬಿಟ್ಟೇ ಇಲ್ಲ. ಮಗ ನೀನು ಬಾ ಅಂತ ಹೇಳ್ತಿರ್ತಾರೆ.
ಫಸ್ಟ್ಗೆ ಅವರು ಬಿ ಪಿ ಆ ಥರದ್ದು ಶುಗರ್ ಏನೇ ಪ್ರಾಬ್ಲಮ್ ಇದ್ರೂ ಬಿ ಪಿ ಶುಗರ್ ಎಲ್ಲ ಕಡೆ ನಾರ್ಮಲಾಗಿ ಚೆಕ್ ಮಾಡೇ ಮಾಡ್ತಾರೆ. ಸೊ ಅಮ್ಮನಿಗೂ ಕೂಡ ಚೆಕ್ ಮಾಡ್ತಾಯಿದ್ರು ಎಷ್ಟಿದೆ ಏನು ಅಂತ. ಇಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಅಮ್ಮನಿಗೆ ಅಲ್ಲೆಲ್ಲ ತೆಗೆದು ರೀಪ್ಲೇಸ್ಮೆಂಟ್ ಮಾಡಬೇಕು, ಅದು ಒಂದೇ ಪ್ರಾಬ್ಲಮ್ಮು. ಸೊ ಪ್ರತಿ ಸಲ ಇದನ್ನೇ ನಾನು ನೋಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲೂ ಬಿಟ್ಟಿಲ್ಲ ಅಮ್ಮನ ಜೊತೆ ಒಂದು ಸೆಲ್ಫಿ. ಅಮ್ಮ ಹಂಗೆ ರೇಗಿಸ್ತಾ ಇದ್ರು ನನಗೆ. ಏನು ಗೊತ್ತಾ, ಕಾಣದೇ ಇರೋ ದೇವ್ರುಗಳಿಗೆ ಆ ದೇವಸ್ಥಾನ ಈ ದೇವಸ್ಥಾನ ಹೋಗಿ ಪೂಜೆ ಮಾಡೋ ಬದಲು ಕಣ್ಣಿಗೆ ಕಾಣೋ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಭಗವಂತ ಅಲ್ಲೇ ಆಶಿಸ್ತಾನೆ. 2 ಮಂತ್ಸ್ ಆಗಿತ್ತಲ್ಲ ಸರ್ ಜನರಲ್ ಚೆಕಪ್ ಮಾಡಿ, ಅದಕ್ಕೆ ಮಾಡಿಸೋಣ ರಿಪೋರ್ಟ್. ಬ್ಲಡ್ ಚೆಕ್ ಮಾಡಿಸ್ಕೊಂಡು ಬಂದಿದ್ದಾರೆ ಸರ್. ಸರ್ ಇದು ಟ್ಯಾಬ್ಲೆಟ್ ಕೊಟ್ಟೆ. ನಮ್ಮಮ್ಮಂದು ಒಂದೇ ಪ್ರಾಬ್ಲಮ್ಮು, ಈ ಕ್ಯಾಲ್ಶಿಯಮು ವಿಟಮಿನ್ನು ಈ ಥರ ಮಾತ್ರ ಎಲ್ಲ ನಂಗೆ ನುಂಗೋಕ್ಕಾಗಲ್ಲ. ಅದೊಂಥರ ಸ್ಮೆಲ್ಲು, ನನಗೆ ಬೇಡ ಅದು ತರಬೇಡ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಏನೇ ಅಂತಾರೆ ನಮ್ಮಮ್ಮನಿಗೆ ಒಂಥರ ನಿಶಕ್ತಿ ಥರ ಅಷ್ಟೇ. ಈ ಹಲ್ಲೆಲ್ಲ ತೆಗಿಬೇಕು ಅಂದರೆ ಶಕ್ತಿಯಾಗಿರಬೇಕು, ಅದರ ನೋವನ್ನ ತಡ್ಕೋಬೇಕು. ಇದಕ್ಕೆಲ್ಲ ಸ್ವಲ್ಪ ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದಾರೆ, ತೊಗೊಂಡು ಮನೆಗೆ ನೋಡಿದ್ರಾ, ಕೇಳಿಸ್ಕೊಂಡ್ರಾ ನಮ್ಮಮ್ಮನ ಕಂಪ್ಲೇಂಟು. ಮಾತ್ರೆ ನುಂಗೋಕ್ಕಾಗಲ್ಲ, ನನಗೆ ಮಾತ್ರೆ ಬೇಡವೇ ಬೇಡ. ನಾನು ಅಂದೆ ಡಾಕ್ಟ್ರ್ ಹತ್ರ ಮಾತಾಡುವೆ ಅಂತ. ಸೊ ಬಂದು ತಿಂಡಿ ತಿಂತಾಯಿದ್ದೀನಿ. ಹೊಟ್ಟೆ ತುಂಬ ಹಶ್ವಾಗೋಗಿತ್ತು. 11 ಗಂಟೆ ಐ ಥಿಂಕ್. ಅಮ್ಮನಿಗೂ ತಿಂಡಿ ಕೊಟ್ಟು ಒಂದು ಲೋಟ ಹಾಲೆಲ್ಲ ಕಾಯಿಸ್ಕೊಟ್ಟು ಇವಾಗ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ನಾನು ಏನಪ್ಪ ಹೇಳೋದು ಅಂದರೆ, ನಾನು ಮಾಡ್ತಾಯಿದ್ದೀನಿ ಅನ್ನೋ ಜಂಬು ಕೇಳ್ಕೊತಾ ಇಲ್ಲ. ನೀವು ಮಾಡಿ, ಮಾಡದೇ ಇರೋರು ನೋಡಿ ಕಲ್ತ್ಕೊಂಡು ಮಾಡಿ ಅಂತಷ್ಟೇ ಹೇಳ್ತಾಯಿದ್ದೀನಿ. ಅಮ್ಮಂಗೆ ಸ್ವಲ್ಪ ಸೀರಿಯಲ್ ಕ್ರೇಜು. ಸಂಜೆ ಹೊತ್ತೆಲ್ಲ ನೋಡೋಕ್ಕಾಗಲಿಲ್ಲ ಸೀರಿಯಲ್ಲು. ಇವಾಗ ಮಲ್ಕೊಂಡು ಆರಾಮಾಗಿ ತಿಂಡಿ ಎಲ್ಲ ತಿಂದು ಕೊಟ್ಟಿರೋ ಹಾಲು ಲೋಟ ಸಮೇತ ಅಲ್ಲೇ ಒಣಗ್ತಾ ಇದೆ. ಬಿಸಿ ಆಮೇಲೆ ಕುಡಿತೀನಿ ಅಂತ. ನಿನ್ನೆ ಯಾವುದೂ ನೋಡಲಿಲ್ಲ ಸೀರಿಯಲ್ಲು, ಅದನ್ನು ಜಿಯೋ ಹಾಟ್ಸ್ಪಾಟಲ್ಲಿ ಹಾಕ್ಕೊಟ್ಟಿದ್ದೀನಿ. ಆರಾಮ್ಸೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ನಗು ಬರ್ತಾಯಿತ್ತು. ನಾನು ಕೂಡ ಹಾಗೇ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ. ನನಗೆ ನಿಜಕ್ಕೂ ಹುಷಾರಿಲ್ಲ, ನೆಗಡಿ ಕೆಮ್ಮು ಜ್ವರ ಆಗಿದೆ ನನಗೂ ಕೂಡ. ಸೊ ನಾನು ಅಮ್ಮನ್ನ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡ್ತಾ ಇದ್ದೀನಿ, ಅಮ್ಮನ ನೋಡ್ತಾ. ಬೆಳಗ್ಗೆ ಹೇಳಿದೆ ಒಂದು ವೀಡಿಯೋ ಆ್ಯಡ್ ಮಾಡ್ತೀನಿ ಅಂತ. ಈ ನಾಯಿ ಇರೋದು ಬಾಡಿಗೆ ಮನೇಲಿ. ನಮ್ಮನ್ನು ನೋಡಿದ್ರೆ ಸಾಕು, ನಮ್ಮ ವಾಯ್ಸ್ ನೋಡಿದ್ರೆ ಸಾಕು, ಕಾಲಲ್ಲಿರೋ ಚಪ್ಪಲಿ ತೊಗೊಂಡು ನೆಲಕ್ಕೆ ಹೊಡ್ಕೊಂಡು ಒಂಥರ ಪ್ಯಾಂಟ್ ಜಿಪ್ ಬಿಚ್ಚಿ ಅಸಹ್ಯವಾಗಿ ಬಿಹೇವ್ ಮಾಡ್ತಾನೆ. ಪ್ಯಾಂಟ್ ಜಿಪ್ ಬಿಚ್ಚುತ್ತಾನೆ, ಅದು ಹೆಣ್ಮಕ್ಳ ಮುಂದೆ. ನಾನು ಪೊಲೀಸ್ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದರಿದ್ರ ನನ್ನ ಮಗನಿಗೆ ಇನ್ನೂ ಬುದ್ಧಿ ಕಲ್ತಿಲ್ಲ. ಮದುವೆಗೆ ಬಂದಿರೋ ಹೆಣ್ಮಗಳಿದ್ದಾಳೆ, ಹೆಣ್ಮಗಳು ಇಟ್ಕೊಂಡು ಅಕ್ಕಪಕ್ಕ ಹಿಂಗೆ ಬಿಹೇವ್ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ಬೇರೆಯವರಾದರೆ ಚಪ್ಪಲಿ ತೊಗೊಂಡು ಹೊಡಿತಾರೆ. ಸೊ ನೈಟ್ ಊಟಕ್ಕೆ ರಾಗಿ ದೋಸೆ ಮಾಡಿದ್ದೆ. ರಾಗಿ ಸ್ವಲ್ಪ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ದೋಸೆ ಥರ ಮಾಡಿ ತಿಂದು ಮಲ್ಕೊಂಡ್ರೆ ಸಾಕು ಅನಿಸ್ತಾಯಿತ್ತು. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಏನು ಸಾಂಬಾರು, ಹುಳ್ಳಿ ಮುಳ್ಳೆಕಾಳು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ. ಅದೇ ಸಾಂಬಾರಿತ್ತು, ಅದನ್ನೇ ಬಿಸಿ ಮಾಡಿ ಅದರಲ್ಲೇ ತಿನ್ನೋಣ. ಈ ಮೊಳಕೆ ಕಾಳು ಸಾಂಬಾರು, ಮಸಾಲೆ ಸಾಂಬಾರು ಇದ್ದರೆ ಅದರಲ್ಲೇ ತಿಂದ್ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ಈ ದೋಸೆ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಏನೇ ಒಂದು ಮಾಡಿದ್ರು ಸದಾ ಒಂಥರ ಸ್ಟಿಕ್ಕಿ ಕಿತ್ತೋಗೋದು, ಅಂಟ್ಕೊಳ್ಳೋದು ಈ ಥರ ಆದರೆ ಬೇಜಾರಾಗುತ್ತೆ. ಬಟ್ ಈ ರೀತಿ ಮಾಡಿದ್ದು ಫ್ಲಫಿಯಾಗಿ ಚೆನ್ನಾಗಿ ಬಂದರೆ ತುಂಬ ಖುಷಿಯಾಗುತ್ತೆ. ಸೊ ಮಕ್ಳಿಗೂ ಕೂಡ ಹಾಕ್ಕೊಟ್ಟು ಅಮ್ಮನ್ನು ಕರಿತಾ ಇದ್ದೆ, ಬಾರಮ್ಮ ಬಿಸಿ ತಿನ್ಕೋ ಅಂತ ಹೇಳಿ. ಯಾಕಂದರೆ ಆರೋಗ್ಬಿಟ್ರೆ ಹಾರ್ಡಾದರೆ ಅಮ್ಮನಿಗೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಕೂಟ್ ಮಾಡೋಣ ಅಂತ, ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ.
ಅದಕ್ಕೆ ಒಂದು ಕೂಟು ಅಥವಾ ಸಾಗು ಮಾಡೋಣ ಅಂತ ಹಸಿ ಬಟಾಣಿ ಎಲ್ಲ ತರಕಾರಿ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹಸಿಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕಿ ಆ ಸೈಡಲ್ಲಿ ನಿಮಗೆ ಚಪಾತಿ ಹಿಟ್ಟು ಕಾಣಿಸ್ತಾ ಇರ್ಬೋದು. ಅವಾಗಿನ್ನು ಜಸ್ಟ್ 6 ಗಂಟೆ. ವಿಕ್ಕಿನ ಅವ್ರ ಪಾಪ ಟ್ಯೂಷನಿಗೆ ಕರ್ಕೊಂಡೋಗಿದ್ರು. ಗೆಡ್ಡೆಕೋಸು, ಕ್ಯಾರೆಟು, ಹೂಕೋಸು ಎಲ್ಲ ಥರ ತರಕಾರಿ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಅಂತ ಕರಿಬೋದು, ನಾಟಿ ಸ್ಟೈಲ್. ನಾನು ಹೇಗೆ ಮಾಡ್ತೀನಿ ಅಂತ ಇದಕ್ಕೊಂದು ಮಸಾಲೆ ರುಬ್ಕೊಂಡೆ. ಕಾಯಿ, ಕಡಲೆ, ಒಂದು ಸ್ವಲ್ಪ ಮಟನ್ ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಹಾಕಿ ಮಟನ್ ಮಸಾಲ ಹಾಕಿ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕಿ ರುಬ್ಬಿಟ್ಕೊಂಡೆ. ಇದೆಲ್ಲ ಚೆನ್ನಾಗಿ ತರಕಾರಿಗೆ ಉಪ್ಪು ಸೇರಿಸಿ ನೀರು ಸುಂಡೋ ತನಕ ಫ್ರೈ ಮಾಡಿಕೊಂಡು ಅಲ್ಲಿಂದಲ್ಲೇ ಸ್ವಲ್ಪ ಪಾತ್ರೆ ಹಾಲು ಕಾಯಿಸಿ ಗಂಜಿ ಮಾಡಿ ವಿಕ್ಕಿಗೂ ಹಾಲು ಕೊಟ್ಟು ಇನ್ನು ಸ್ವಲ್ಪ ಗಂಜಿ ಇತ್ತು ಅವ್ರ ಅಪ್ಪಂಗೂ ಬಿಸಿ ಮಾಡಿಟ್ಟೆ. ಎಲ್ಲ ಕೆಲಸ ಅಲ್ಲಿಂದಲ್ಲೇ ಮಾಡಿಬಿಡ್ತೀನಿ. ಚಪಾತಿ ಒಂದು ಮಾಡಬೇಕಿತ್ತು. ಸೊ ನೋಡಿ, ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಒಂದು ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನಾನು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಸಾಂಬಾರ್ಗೂ ಆಗುತ್ತೆ, ಬೆಳಗ್ಗೆ ತಿಂಡಿಗೂ ಆಗುತ್ತೆ. ಅಮ್ಮನಿಗೆ ಹಾಲು ಕೊಡೋಣ, ಗಂಜಿ ಕೊಡೋಣ ಅಂತ ನೋಡೋಕೆ ಹೋದೆ. ಬಟ್ ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳಿ ಅಂತ ಎಬ್ಬರಿಸಲಿಲ್ಲ, ಹಾಗೆ ಮಲಗಿರಲಿ ಅಂತ ಹೇಳಿ ನನ್ನ ಪಾಡಿಗೆ ನನ್ನ ಕೆಲಸ, ದಿನನಿತ್ಯದ ಕೆಲಸ ಇದ್ದೇ ಇರುತ್ತೆ. ಚಪಾತಿ ಒಂದು ಮಾಡಬೇಕಿತ್ತು. ಅಷ್ಟರಲ್ಲಿ ಫುಲ್ ಅಡುಗೆ ಮನೆ ಒಂದ್ಸಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಚಾರು ಸ್ನಾನಕ್ಕೆ ಹೋಗಿದ್ಲು. ಸೊ ನೋಡಿ, ಮೇಲಿಂದ ಆಲ್ರೆಡಿ ಮಾಪ್ ಮಾಡ್ಕೊಂಡು ಬಂದಿದ್ದೀನಿ. ಮೇಲ್ಗಡೆ ರೂಮ್ಸ್ ಎಲ್ಲ ಡೈಲಿ ಮಾಪ್ ಮಾಡ್ತೀನಿ. ಫಸ್ಟು ಮೇಲ್ಗಡೆ ಹಾಕಿಬಿಟ್ರೆ ಅವಾಗಿನ್ನೂ ಜಸ್ಟ್ 6:15. ಸಾಗು ರೆಡಿ ಇದೆ, ಚಪಾತಿ ಒಂದು ಮಾಡಬೇಕು. ಅಷ್ಟು ಬೇಗ ಮಾಡ್ಕೊಂಬಿಟ್ರೆ ನನಗೆ ಟೈಮ್ ಮ್ಯಾನೇಜ್ ಆಗುತ್ತೆ. ಇನ್ನು ಚಪಾತಿ ಹರಿದು ಅವ್ರಿಗೆ ಡಬ್ಬಿ ಕಟ್ಟಿ ಅವ್ರಿಗೆ ತಿನ್ನಕ್ಕೆ ಕೊಟ್ಟು ಅವ್ರಿಗೆ ಸ್ಕೂಲಿಗೆ ಕಳಿಸಿ ಯಪ್ಪ ನೋಡಿದ್ರೆ ಈಗ ನಾನು ಆ್ಯಡ್ ಮಾಡಿರೋಂಥ ಮಸಾಲೆಗೆ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದ್ದೀನಿ. ಗಟ್ಟಿ ಆಯಿತಾ ತೆಳು ಆಯಿತಾ ಅಂತ ಕರೆಕ್ಟಾಗಿತ್ತು. ಒಂದು ನಿಟ್ಟು ಕ್ಲೋಸ್ ಮಾಡಿ ನೆನ್ನೆ ಮಾಡಿದ ಮೊಳಕೆ ಹುಳಿ ಸಾಂಬಾರು ಕೂಡ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗ್ಸಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಸಾಗು, ವೆಜಿಟೇಬಲ್ ಸಾಗು ಅಥವಾ ವೆಜಿಟೇಬಲ್ ಕುರ್ಮಾ. ಇದಕ್ಕೆ ಚಪಾತಿ ಒಂದೇ ಅಲ್ಲ, ಇಡ್ಲಿ, ದೋಸೆ, ರೊಟ್ಟಿ ಏನು ಬೇಕಾದರೂ ನಾವು ಕಾಂಬಿನೇಷನ್ ಮಾಡ್ಕೊಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಆಗುತ್ತೆ. ಮಟನ್ ಮಸಾಲ ಹಾಕಿ ಮಾಡಿ ಸೂಪರಾಗಿರುತ್ತೆ. ಸೊ ನೀಟೆಲ್ಲ ಕ್ಲೋಸ್ ಮಾಡಿ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಕೆಲಸಗಳು ಗೊತ್ತಲ್ಲ, ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಸಜ್ಜ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ಚಪಾತಿ ಮಾಡಬೇಕಲ್ವ, ಹಾಗಾಗಿ ಸಜ್ಜ ಎಲ್ಲ ಕ್ಲೀನ್ ಮಾಡಿ ನೋಡಿ ಅಲ್ಲಿಂದಲ್ಲೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ನಾನು ಈಗ ಚಪಾತಿ ಲಟ್ಸೋಕ್ಕೆ ಶುರು ಮಾಡಿಕೊಂಡ್ರೆ ಕೆಲಸ ಮುಗಿಯೋದೇ ಇಲ್ಲ. ಬಾಕ್ಸ್ ಕಟ್ಟು, ಅವ್ರಿಗೆ ತಿನ್ನಕ್ಕೆ ಕೊಡು, ಇದೇನೇ ಆಗಿಬಿಡುತ್ತೆ ಡೈಲಿ ನನಗೆ. ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ನಮ್ಮನೆ ಹ್ಯಾಂಡ್ಲುಗಳು ಮುಟ್ಟಿದಂಗೆ ಪುಡಕ್ ಅಂತ ಎಲ್ಲ ಕಡೆ ಮುರಿದೋಗ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಷಷ್ಠಿ ಹಬ್ಬ ಇದೆ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಅಮ್ಮ ಕೂಡ ಪಾಪ ನಮ್ಮ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದಾರೆ. ಸತೀಶ್ ಹೂವೆಲ್ಲ ತಂದು ಕೊಟ್ಬಿಟ್ಟಿದ್ರು, ಯಾಕಂದರೆ ಅವ್ರಿಗೆ ಫ್ರೀ ಇದ್ದಾಗ ಮಾರ್ಕೆಟ್ಗೆ ಹೋದಾಗ ತಂದು ಕೊಟ್ಬಿಡ್ತಾರೆ. ನಾನು ಎಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಸಂಜೆ ಮೇಲೆ 1-3:30 ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಆಗುತ್ತಲ್ವ ಅಂತ. ಇನ್ನು ಅರ್ಚನೆಗೆ ಅದಕ್ಕೆಲ್ಲ ಚೀಟಿ ಬರ್ಸೋಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಫಸ್ಟು ಈ ಹೂವಿನ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಎಲ್ಲ ದಿನಾನು ಅಂದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕಿಲ್ಲ. ಮಂಡೇ ಹಾಕಿದ್ದೆ, ಮಂಗಳವಾರದ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೆ. ಈಗ ಮತ್ತೆ ಮಂಗಳವಾರ ಸಂಜೆ ಹೂವೆಲ್ಲ ರೆಡಿ ಮಾಡಿಕೊಂಡು ಇವಾಗ ಎಲ್ಲ ಷಷ್ಠಿ ಹಬ್ಬದ ವ್ಲಾಗ್ ಬರುತ್ತೆ ನೆಕ್ಸ್ಟ್. ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಬ್ಯುಸಿ ಇರ್ತೀನಿ, ಕೆಲವೊಂದಷ್ಟು ಜನ ಅರ್ಥ ಮಾಡ್ಕೋತೀರಾ, ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ ಅಲ್ವಾ ಸಿಸ್ ಅಂತ. ಸೊ ಅದಕ್ಕೋಸ್ಕರ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇನ್ನು ಕೆಳಗಡೆ ಸತೀಶ್ ಅಂತೂ ಬೊಂಬಡ ಬೆಳಾಯಿಸ್ತಾಯಿದ್ರು, ಬಾಯ್ಲಿ 1 ನಿಮಿಷ ಅರ್ಜೆಂಟು ತಿಂಡಿ ಕಳಿಸ್ಬೇಕು 4:15ಗೆ. ಇನ್ ಟೈಮ್ ಅಂದರೆ ಇನ್ ಟೈಮ್ಗೆ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಬಾಯ್ಲಿ ಅಂತ ಅಮ್ಮನಿಗೆ ಅಮ್ಮ ಇದೆಲ್ಲ ಒಂಚೂರು ಮಾಡ್ತಾಯಿರೋ ಅಂತ ಹೇಳಿ ರವೆ ಇಡ್ಲಿ ಹಾಕಬೇಕಿತ್ತು, ವಡೆ ಕರಿಬೇಕಾಗಿತ್ತು, ಆಮೇಲೆ ಆ ಕಸ ಎಲ್ಲ ತೆಗಿಬೇಕಾಗಿತ್ತು. ಎಲ್ಲ ಅಲ್ಲೇ ಒಟ್ಕೊಂಡ್ಬಿಟ್ಟಿದ್ರು, ಉಂಡೆಗಳು ಹಾಕಬೇಕಾಗಿತ್ತು. ಗೈಸ್, ಒಬ್ಬರು ಮಾಡೋಂಥ ಕೆಲಸ ಅಲ್ವೇ ಅಲ್ಲ ಇದು. ಸೊ ನನ್ನ ಮಕ್ಕಳು ಟ್ಯೂಷನಿಂದ ಬಂದ ತಕ್ಷಣ 4 ಕಾಲು ಅವ್ರ ಪಪ್ಪ ಬಾರೋ ಇಲ್ಲಿ ಅಂತ ಅಂದ್ಬಿಟ್ಟು ಒಂದೇ ಉಸಿರಿಗೆ ಕಿರ್ಚಾಡ್ತಾಯಿದ್ರು. ನನ್ನ ಮಕ್ಕಳು ಕೂಡ ಯಾವುದೂ ಹಿಂದೆ ಮುಂದೆ ನೋಡಲ್ಲ, ಅವ್ರ ಅಪ್ಪನ ಕೆಲಸದಲ್ಲಿ ಪ್ರತಿ ಒಂದರಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಅದು ಕಲಿಸ್ಬೇಕು ಮಕ್ಕಳಿಗೆ. ಸೊ ನಾವು ಕಷ್ಟಪಡೋದಲ್ದೇ ನಮ್ಮ ಮಕ್ಳಿಗೂ ನಾವು ಕಷ್ಟ ಅಂದರೆ ಏನು ಅಂತ ಕಲಿಸಿ ಬೆಳೆಸಿದ್ರೇ ಮುಂದಕ್ಕೆ ಮಕ್ಕಳು ಒಂದು ಇದಕ್ಕೆ ಬರ್ತಾರೆ. ಸೊ ನನ್ನ ಮಗ ಉಂಡೆ ಹಾಕ್ತಾ ಇದ್ದಾನೆ, ಅವನಿಗೆ ಫನ್ ಫೇರ್ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆಫ್ ಡೇ ನಡೀತಾ ಇತ್ತು ಸ್ಕೂಲಲ್ಲಿ. ಗಂಗೋತ್ರಿಗೆ ತಿಂಡಿ ತೊಗೊಂಡೋಗ್ಬೇಕಾಗಿತ್ತು, ಹಾಗಾಗಿ ಆಲ್ರೆಡಿ 1
ಕಡೆ ಊಟ ಬಡ್ಸೋಕೆ ಹೋದವ್ರು ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಮಾಡಿಕೊಡೋಣ ಅಂತ ಹೇಳಿ ಅವನು ಸ್ವಲ್ಪ ದಪ್ಪ ಹಾಕ್ಬಿಟ್ಟಿದ್ದ ಉಂಡೆಗಳನ್ನ ಅದನ್ನೆಲ್ಲ ತೆಗೆದು ಮತ್ತು ಸೈಜ್ಗೆ ಮೀಡಿಯಮ್ ಸೈಜ್ಗೆ ತೆಗೆದು ಎಲ್ಲನೂ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ, ಬಟ್ ನಾವು ಹೇಳಿಕೊಟ್ಟು ಮಾಡಿಸಿದ್ರೆ ಕಲ್ತ್ಕೋತಾರೆ. ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆನೇ ಇದೆ, ನಿಮಗೂ ಗೊತ್ತು. ಸೊ ಹಾಗಾಗಿ ಎಲ್ಲನೂ ನಾವು ಪ್ರತಿಯೊಂದನ್ನು ಚಿಕ್ಕದ್ರಲ್ಲೇ ಕಲಿಸ್ಬೇಕಾಗತ್ತೆ. ಸೊ ಇವಾಗ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಂಡು ಬಾಯಲ್ಲಿ ಬೇಗ ಬೇಗ ಒಡೆ ಬಿಟ್ಬಿಡು ಅಂತ ಕರೆದ್ರು. ಸೊ ನನಗಿನ್ನೂ ಮನೇಲಿ ತುಂಬ ಕೆಲಸ ಇತ್ತು. ಪೂಜೆಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಇದನ್ನೆಲ್ಲ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಡೋಣ, ಫಸ್ಟ್ ಇದು ಹೊಟ್ಟೋಗ್ಬಿಡ್ಲಿ ತಿಂಡಿ ಅಂತ. ಅಷ್ಟರಲ್ಲಿ ಹುಡುಗರು ಕೂಡ ಬಂದರು. ಏನು ಸತೀಶ್ ಮುಖ ಅಂತೂ ನೋಡೋಕ್ಕಾಗಲ್ಲ, ಒಂದೇ ಉಸಿರಿಗೆ ಅರ್ಜೆಂಟ್ ಮಾಡ್ತಾರೆ, ಟೆನ್ಷನ್ ಮಾಡ್ಕೋತಾರೆ. ಸೊ ಹಾಗಾಗಿ ಒಡೆ ಎಲ್ಲ ಎತ್ತುತ್ತಾ ಇದ್ದೆ ಬೇಗ ಬೇಗ. ಒಂದು ಒಬ್ಬೆ ಆಯಿತು, ಇನ್ನೂ ಒಂದು ಒಬ್ಬೆ ಕರಿಬೇಕಾಗಿತ್ತು. ಸೊ ಒಂದು ಸಲಿಗೆ ಒಂದು 50-60 ವಡೆ ಹಾಕ್ಕೊಂಡಿದ್ದೀನಿ, ತುಂಬ ಎಣ್ಣೆ ಬಿಟ್ಕೊಂಡು. ಹುಷಾರಾಗಿ ಮಾಡಬೇಕು, ನೀಟಾಗಿ ಮಾಡಬೇಕು. ಅರ್ಜೆಂಟ್ ಅಂದ್ಬಿಟ್ಟು ಕಚಪಿಚಿ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇವೆಲ್ಲ ಗೌರ್ನಮೆಂಟ್ ಆರ್ಡರ್ಗಳು, ಗೌರ್ನಮೆಂಟ್ ಅಫಿಷಿಯಲ್ಗಳು ತಿನ್ನೋಂಥದ್ದು. ಅವ್ರಿಗೊಂಚೂರು ಏರುಪೇರು ಆದ್ರೂ ಅವರು ದುಡ್ಡೇ ಕೊಡಲ್ಲ. ಆಮೇಲೆ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ತೆಳುಗೆ ಮಾಡಬೇಕು. ಆಮೇಲೆ ಸ್ವಲ್ಪ ಜನ ಹೇಳ್ಬೋದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ ಅಂತ. ನನ್ನ ಕೈ ನೀಟಾಗಿ ತೊಳ್ಕೊಂಡೆ ಎಲ್ಲ ಮಾಡ್ತಾ ಇರೋದು. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ನಂಗೆ ಅಷ್ಟು ಕಂಫರ್ಟ್ ಇರೋಲ್ಲ. ಅದು ತೆಳು ಬರ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ, ಮಂದ ಆಯಿತು ಅಂತ ಅನಿಸುತ್ತೆ. ಈ ವಡೆ ಈ ಥರದ್ದೆಲ್ಲ ತೆಳುಗಿದ್ರೇ ಚೆಂದ. ನೀಟಾಗಿ ಕಡಿಮೆ ಕಾವಲಿ, ನೀಟಾಗಿ ಮೀಡಿಯಮ್ ಉರಿಲಿ ಬೇಯಬೇಕು ಒಳಗಡೆ. ಸೊ ಇದನ್ನೆಲ್ಲ ನಾವು ನೋಡ್ಕೋತೀವಿ. ಸೊ ಹುಡುಗರು ಕೂಡ ತಿಂಡಿ ತೊಗೊಂಡು ಹೋಗಿದ್ದವ್ರು ಕೂಡ ಬಂದರು. ಅವರು ಎಲ್ಲ ಬಾದಾಮ್ ಹಾಲು ಮತ್ತು ಕಾಫಿ, ಟೀ ಮತ್ತು ರವೆ ಇಡ್ಲಿ, ಕುರ್ಮಾ, ಜೊತೆಗೆ ತರಕಾರಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಈ ಥರದ್ದೆಲ್ಲ ಕ್ಯಾರಿಯರ್ಗೆ, ಹಾಟ್ ಬಾಕ್ಸ್ಗಳಿಗೆ ಎಲ್ಲ ಹಾಕ್ಕೊಂಡು ಲೋಡ್ ಮಾಡ್ಕೋತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಸೊ ನನ್ನ ಮಗ ಎಲ್ಲ ಕಸ ಗುಡಿಸಿ ಕಸ ಕ್ಲೀನ್ ಮಾಡ್ತಾ ಇದ್ದಾನೆ. ಸೊ ನನ್ನ ಮಗಳು ಹೂವು ಪೋಣಿಸ್ತಾ ಇದ್ದಾಳೆ ಅವರ ಅಜ್ಜಿ ಜೊತೆ ಕೂತ್ಕೊಂಡು. ಹೀಗೆ ಎಲ್ಲ ಒಂದು ಡಿವೈಡ್ ಮಾಡಿಕೊಂಡು ಅಮ್ಮಗೆ ಹೇಳಿದ್ದೆ, ಅಮ್ಮ ಇದಕ್ಕೆ ತುಂಬ ಹೆಲ್ಪ್ ಆಯಿತು, ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಬಂದ, ಏನು ಮಾಡಬೇಕು ಅಂತ. ಅವ್ರ ಪಪ್ಪ ಇನ್ನೊಂದೇನೋ ಕೆಲಸ ಕೊಟ್ಟರು ಅವ್ನಿಗೆ, ಹೋಗಿ ಅದನ್ನು ಮಾಡು, ಇದನ್ನ ಎತ್ತಿಕ್ಕು ಅಂತ. ಸೊ ಹಾಗೆ ಯಾವಾಗಲೂ ನಾವು ಆ ಕೆಲಸ ಈ ಕೆಲಸ ಅಂತೆಲ್ಲ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡು ಕೆಲಸಗಳನ್ನ ಮಾಡ್ತೀವಿ. ಟೊಮೊಟೊ ಹಾಕ್ಲಾ? ಹಾಂ, ರಾತ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೃಷ್ಟಿ ಹಬ್ಬ ಬುಧವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ರಂಗೋಲೆ ಹಾಕಿ, ರಾತ್ರಿ ಪೋಣಿಸಿದಂಥ ಹೂವುಗಳನ್ನೆಲ್ಲ ಹಾರ ಎಲ್ಲ ಬಾಗಿಲಿಗೆ, ಗೋಡೌನ್ಗೆ, ಆಫೀಸ್ಗೆ ಎಲ್ಲ ಹಾರ ಹಾಕಿ ತುಂಬ ಕೆಲಸ ಇತ್ತು. ಸೊ ಹುಡುಗರೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಮೆತ್ತಗೆ ಎಲ್ಲ ನನ್ನ ಪಾಡಿಗೆ ನನ್ನ ಕೆಲಸ ಮುಗಿಸ್ಕೊತಾ ಇದ್ದೆ. ಷಷ್ಠಿ ಹಬ್ಬದ ರಂಗೋಲೆ ಹೇಗಿದೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಲ್ಲಿಂದ ಬಂದು ಪೊರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು, ಹೂವು ಪೊಣಿಸಿದಂಥ ತೋರಣ ಎಲ್ಲ ಮನೆ ಬಾಗಿಲಿಗೆ ಹಾಕಿ, ಮಾವಿನ ಸೊಪ್ಪು ತೋರಣ ಎಲ್ಲ ಹಾಕಿ, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು, ಪೊರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು, ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು, ರಂಗೋಲಿಗೆ ಹಾಕೋಕ್ಕೆ ಹೂವು ಎಲ್ಲ ಸೆಗ್ರಿಗೇಟ್ ಮಾಡಿಕೊಂಡು, ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ತೊಪ್ಪೆ ಇಟ್ಟು ದೀಪ ಹಚ್ಚಬೇಕು. ಸೊ ಅದಕ್ಕೋಸ್ಕರ ನೆನ್ನೆನೇ ತೊಪ್ಪೆ ಎಲ್ಲ ತರಿಸಿದ್ದೆ. ಮನೆ ಒರೆಸೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಟಬ್ಬಲ್ಲಿ ಬಟ್ಟೆಗೆ, ಟಬ್ ನೀರಿಗೆ ಎತ್ತಿಟ್ಕೊತಾ ಇದ್ದೀನಿ. ಜಸ್ಟ್ ನಾವು ಟೈಮ್ ಬಂದು ಈಗ 4:15. ಈಗಲೇ ಮನೆ ಒರೆಸ್ಕೊಬಿಡೋಣ ಅಂತ ಇಷ್ಟೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಇನ್ನೂ ಮಲಗಿದ್ದಾರೆ. ಮಕ್ಕಳನ್ನು ಏಳಿಸಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ದೆ. ಅವರಿಗೆ ಸ್ಕೂಲ್ ರಜಾ ಇಲ್ಲ, ಅವರು ಸ್ಕೂಲ್ಗೆ ಹೋಗಬೇಕು. ಸೊ ಟ್ಯೂಷನ್ಗೆ ಹೋಗಬೇಕು ನನ್ನ ಮಗ. ನನಗಂತೂ ಟೈಮೇ ಅಡ್ಜಸ್ಟ್ ಆಗಲ್ವಲ್ಲಪ್ಪ ಅನಿಸುತ್ತೆ. 2:15 ಎದ್ದೆ, ಬಾಗಿಲು ತೊಳೆದು ರಂಗೋಲಿ ಹಾಕಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ 4:15. ಸೊ ಏನು ಟೈಮು ಓಡ್ತಾ ಇದೆ ಅಂತ ಅನಿಸುತ್ತೆ. ಸೊ ನಾನು ಕೂಡ ಕರೆಕ್ಟಾಗಿ 5:15 ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಕರೆಕ್ಟಾಗಿ 5:15ಗೆ ಸ್ನಾನ ಮಾಡಿದೆ. 4:15ಇಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳ್ಕೊಂಡು ನೋಡಿ ಹೂವು ಎಲ್ಲ ಎತ್ಕೋತಾ ಇದ್ದೀನಿ. ಎಲ್ಲ
ಥರ ಹೂವು, ಹಾರ, ಮಲ್ಲಿಗೆ ಹೂವು, ಗಣಗಲ ಹೂವು ಎಲ್ಲ ಥರ ಹೂವು ತರಿಸಿದ್ದೆ. ಸೊ ಅದನ್ನೆಲ್ಲ ತೊಗೊಂಡು ನಾನು ಕೂಡ ಮುಖಕ್ಕೆ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಇವಾಗ ಫೈನಲಾಗಿ ತುಳಸಿ ಹಾರ ಎಲ್ಲ ತಂದು ದೇವ್ರ ಮನೆ ರಂಗೋಲೆ ಹೇಗಿದೆ, ಹಣ್ಣು ಕಾಯಿ ಎಲ್ಲ ಇಟ್ಟು ಇವತ್ತು, ಯಾಕಂದರೆ 1.5 ತಿಂಗಳಿಂದ ನಾವು ಕಾರ್ತಿಕ್ ಮಾಸ ವ್ರತ ಮಾಡ್ಕೊಂಬಂದಿದ್ದೀವಿ. ಈ ಷಷ್ಠಿ ಹಬ್ಬದ ಮುಖಾಂತರ ಕಾರ್ತಿಕ್ ಮಾಸದ ಮುಗಿಯುತ್ತೆ, ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗುತ್ತೆ, ಇದು ಒಂದು ವ್ರತ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತಂತೂ ಹಬ್ಬ ಒಂಥರ ಖುಷಿ, ಪಾಸಿಟಿವ್ ವೈಬ್ಸ್. ನನಗಂತೂ ಎಲ್ಲ ಕಡೆ ದೀಪ ಹಚ್ಚಿಟ್ಟು ದೇವ್ರುಗಳ ಮುಂದೆ ಎಲ್ಲ. ಸೊ ರಾತ್ರಿ ಇಡೀ ಕೆಲಸ ಮಾಡಿದ್ದೀನಿ ಗೈಸ್, ನಂಬ್ತೀರಾ ಬಿಡ್ತೀರಾ, ಯಾಕಂದರೆ ಕೆಳಗಡೆ ಗೋಡೋನಲ್ಲೇ ಅಷ್ಟು ಕೆಲಸ ಇತ್ತು. ಕರೆಕ್ಟಾಗಿ 6:15 ಮನೇಲಿ ಮಹಾಮಂಗಳಾರತಿ ಮಾಡಿದಾಗ ನಾನು, ಯಾಕಂದರೆ ದೇವ್ರ ಮನೆ ರೆಡಿ ಮಾಡೋಕ್ಕೆ ನನಗೆ ಅಷ್ಟೊತ್ತಾಗೋಯ್ತು. ನೋಡಿ ರಂಗೋಲೆಗೆಲ್ಲ ಹೂವಿಟ್ಟು, ಕತ್ಲೆಯಲ್ಲಿ ಸರಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ರಂಗೋಲೆ. ಇವಾಗ ಬೆಳಿಗ್ಗೆ ಹೊತ್ತು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಹೇಗಿದೆ ರಂಗೋಲೆ ಕಮೆಂಟ್ ಮಾಡಿ. ಕಣ್ ತುಂಬ ನಿದ್ದೆ ಮಾಡ್ತೀನೋ ಬಿಡ್ತೀನೋ, ತಿಂತೀನೋ ಬಿಡ್ತೀನೋ, ಬಟ್ ನನಗೆ ದೇವರ ಅಲಂಕಾರ, ದೇವ್ರ ಕಾರ್ಯ, ದೇವ್ರ ಪೂಜೆಗಳನ್ನ ಮಾಡೋಕ್ಕೆ ಎಲ್ಲಿಲ್ದಿರೋ ಸಂಭ್ರಮ, ಸಡಗರ, ಉತ್ಸಾಹ. ಮಾಡೋದು ಯಾಕೆ, ಒಳ್ಳೇದಾಗಲಿ, ಮಕ್ಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡಲಿ ಅಂತ ಇಷ್ಟೆಲ್ಲ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಕಿತ್ತೋದ ಹಾಳು ಜನಕ್ಕೆ ನಾನು ಏನು ಮಾಡಿದ್ದೀನಿ? ನನ್ನ ವಾಯ್ಸ್ ಈಚೆ ಇವರಿದ್ದಾರೆ ಅಂತ ನಾನು ಈಚೆನೂ ಹೋಗೋಕ್ಕಿಲ್ವಾ? ಈ ನಾಯಿಗಳು ಇದ್ದಾವೆ ಬೊಗಳ್ತವೆ ಅಂತ ನಾನು ನನ್ನ ಮನೆ ಗೈಸ್, ನನ್ನ ಮನೆ ಈಚೆ ಹೋಗೋಕ್ಕಿಲ್ವಾ? ಚಪ್ಪಲಿ ತೊಗೊಳ್ಳೋದು, ರೋಡಿಗೆ ಎಸೆಯೋದು, ಉಗಿಯೋದು, ಕಾರ್ಗಳಿಗೆ, ನಮ್ಮ ವೆಹಿಕಲ್ಸ್ಗೆಲ್ಲ ಉಗಿಯೋದು, ಪ್ಯಾಂಟ್ ಜಿಪ್ ಇಚ್ಚಿ ಇನ್ನರ್ ವೇರೆಲ್ಲ ಒಂಥರ ಮಾಡೋದು, ಎಷ್ಟು ಅಸಹ್ಯ ಆಗುತ್ತೆ. ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಸೊ ಇದನ್ನೆಲ್ಲ ನಾನು ಇಷ್ಟೆಲ್ಲ ಪೊಲೀಸ್ ಸ್ಟೇಷನ್ ತನಕ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ಇವ್ರೇನು ಮನುಷ್ಯರ, ಕತ್ತೆಗಳ, ಹೊಟ್ಟೆಗೆ ಅನ್ನ ತಿಂತಾರ ಅಥವಾ ನನಗೆ ಸರಿಯಾಗಿ ಬರುತ್ತೆ ಬಾಯಿಗೆ ಮಾತ್ರ. ದೇವರೇ ನೋಡ್ಕೋಬೇಕು ಇಂಥವ್ರಿಗೆಲ್ಲ, ದೇವರೇ ಸರಿಯಾಗಿ ಶಿಕ್ಷೆನ ಕೊಡಬೇಕು. ಸೊ ಆಯಿತು. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮ್ ಬಂದು 7 ಗಂಟೆ ಕರೆಕ್ಟಾಗಿ. ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು, ವಾರ ಪೂಜೆ. ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು. ಫುಲ್ಲು ಸ್ವೆಟ್ಟು, ಬಿಸಿಲು ನೋಡಿ ಹೆಂಗಿದೆ. 7 ಗಂಟೆ ಅರ್ಲಿ ಮಾರ್ನಿಂಗ್. ಶುಭೋದಯ, ಸೂರ್ಯದೇವ ಒಳ್ಳೇದು ಮಾಡಲಿ. ಸೊ ಇದು ಷಷ್ಠಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗ್ತಾನೇ ಇಲ್ಲ. ಬ್ಯುಸಿ, ನಿಮಗೆ ಗೊತ್ತು, ಕೆಲಸ ಬ್ಯುಸಿ, ಅದ್ರ ಜೊತೆ ಅಮ್ಮ, ಹಾಸ್ಪಿಟಲ್, ಓಡಾಟ. ಸೊ ಏನೂ ಮಾಡೋಕ್ಕಾಗಲ್ಲ. ವರ್ಕ್ ಪ್ರೆಷರ್ ಇದ್ದಾಗ ಐ ಥಿಂಕ್ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಆಯಿತು, ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸಿಂಪಲಾಗಿ ಸ್ಯಾರಿ ವೇರ್ ಮಾಡ್ತೀನಿ. ಸತೀಶ್ಗೋಸ್ಕರ ಕಾಯ್ತಾಯಿದ್ದೀನಿ. ಸತೀಶು ವಿಕ್ಕಿನ ಟ್ಯೂಷನ್ ಕರ್ಕೊಂಡೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಾನು ಅಂದೆ ಇವತ್ತು ಒಂದಿನ ಹಾಲಿಡೇ ರಜಾ ಹಾಕ್ಸಿ ಅಂತ. ಅವ್ರು ವಾಕ್ ಮಾಡಬೇಕಲ್ವ, ಸೊ ವಾಕು ಆದಂಗೆ ಆಗುತ್ತೆ, ಅವ್ರಿಗೆ ಟ್ಯೂಷನ್ನು ಆದಂಗೆ ಆಗುತ್ತೆ. ನೀನು ರೆಡಿ ಆಗು, ಪೂಜೆ ಮಾಡು ಅಂತೇಳಿ ಹೊರಟ್ಬಿಟ್ರು. ನಂದು ಮನೇಲೆಲ್ಲ ಪೂಜೆ ಆಯಿತು, ಕೆಳಗಡೆ ಗೋಡೌನಲ್ಲಿ ಕೂಡ ಪೂಜೆ ಆಯಿತು. ಈಗ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಓಕೆ, ಸ್ಟೇ ಟ್ಯೂನ್. ಹೇಳಿದ ಮಾತನ್ನ ಕೇಳೋದಿಲ್ಲ. ಸತೀಶ್ಗೆ ಬೈಕೊಂಡು ಎಲ್ಲ ಪೂಜೆ ಸಾಮಾನು, ನಾಗರ ಕಲ್ಲು ತೊಳೆಯೋಕ್ಕೆ ನೀರು, ಆ ಥರದ್ದೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಲು, ಮೊಸರು, ಹೂವು ಎಲ್ಲ. ಯಾಕಂದರೆ ನಾವು ಅಭಿಷೇಕ ಚೀಟಿ ಬರೆಸಿದ್ವಿ. ಅವರು ಪಾಪ ನಮಗೆ 6:30 ಫೋನ್ ಮಾಡ್ತಾಯಿದ್ದಾರೆ, ಪೂಜೆ ಕೂತ್ಕೊಳ್ಳೋಕ್ಕೆ ಬನ್ನಿ ಅಂತ. ಸೊ ಕಜ್ಜಾಯ ಈ ಥರದ್ದೆಲ್ಲ ನೈವೇದ್ಯಕ್ಕೆ ಇಡೋಕ್ಕೆ ತರಿಸಿದಂಥದ್ದು. ಏನಯ್ಯಪ್ಪ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ, ಹೇಳಿದ ಮಾತೇ ಕೇಳಲ್ಲ. ಇವತ್ತು ಒಂದಿನ ವಾಕ್ ಹೋಗಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂತ ರೇಗಾಡಿಕೊಂಡು, ಆಮೇಲೆ ಬೆಳ್ಳಿ, ಚಿನ್ನ, ನಾಗರ, ಹಣ್ಣು, ಕಾಯಿ ಈ ಥರದ್ದೆಲ್ಲ ತನಿ ಏರಿಯಾಕ್ಕೆ ಏನೇನು ಬೇಕೋ ನಿಮಗೆಲ್ಲ ಗೊತ್ತಿರುತ್ತಲ್ವ, ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಎದು ಪಾಪ ಕೂಡ ಆಂಟಿ ನಾನು ಬರ್ತೀನಿ ಅಂತ ಪೂಜೆ ಮಾಡ್ತಾರೆ. ಅಪ್ಪ ಎಲ್ಲೋಯ್ತು ಪೂಜೆ ಎಲ್ಲೋಗ್ತಾ ಇದ್ದೀವಿ? ಮಾಮಿ ಬೆಳಗ್ಗೆ ಎದ್ಬಿಟ್ಟಿದೀಯಾ? ಎದು ಸ್ನಾನ ಮಾಡಿಕೊಂಡು ನಾಯಿ ಇದು ಪಾಪ ಬೆಳಗ್ಗೆ ಎದ್ಬಿಟ್ಟದೆ. ಇದು ಇವತ್ತು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟದೆ. ಇದು ಬೆಳಗ್ಗೆ
ನಾವು ದೇವಸ್ಥಾನಕ್ಕೆ ಹೋದಾಗ 7:45 ಅಂದ್ಕೊಂಡಿದ್ದೀನಿ ಟೈಮು ಕರೆಕ್ಟಾಗಿ 7:45. ಸೊ ತುಂಬ ಕ್ರೌಡ್ ಇತ್ತು ಗೈಸ್. ಯಪ್ಪ ಇಷ್ಟು ಜನನ ನಾವು ಹೆಂಗೆ ಪೂಜೆ ಕೂತ್ಕೊಳ್ಳೋದು ಇವರು ಮಧ್ಯ ಅನ್ನಿಸ್ಬಿಡ್ತು. ಬಟ್ ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು. ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದು ಎಲ್ಲ ಆಗತ್ತಾ ಇಲ್ಲ ಅಲ್ವಾ. ಸೊ ಫೈನಲಾಗಿ ಎಲ್ಲ ತನಿ ಎರೆದು ಸೌತೆಕಾಯಿ, ಆಮೇಲೆ ನಾ ತೊಗೊಂಡಿದ್ದಂಥ ಕಜ್ಜಾಯ, ತಂಬಿಟ್ಟು, ಅಸಕ್ಕಿ ತಂಬಿಟ್ಟು ಮಾಡ್ಕೊಂಡಿದ್ದೆ. ನಾಗರಕಲೆಗೆ ತನಿ ಎರೆಯೋಕ್ಕೆ ಎಷ್ಟು ಕ್ರೌಡ್ ಇದೆ ನೋಡಿ. 7:45 8 ಗಂಟೆ ಟೈಮಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಎಲ್ಲ ಬೆಳಗ್ಗೆನೇ ಬಂದು ತನಿ ಎರ್ಕೊಂಡು ಹೊಟ್ಟೋಗಿದ್ದಾರೆ. ಸೊ ನಾವು ಕೂಡ ಊಟಕ್ಕೆ ಅಲ್ಲಿ ಅಭಿಷೇಕಕ್ಕೆ ಎಲ್ಲ ಬರೆಸಿದ್ವಲ್ಲ, ಅವರು ನನಗೆ ಪ್ರಸಾದ ಎಲ್ಲ ಕೊಟ್ಟು ಪಂಚಾಮೃತ ಅಭಿಷೇಕಕ್ಕೆ ಬರೆಸಿದಂಥದ್ದು. ಸೊ ಅದು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಹೂವು, ಹಣ್ಣು, ಎಲೆ, ಅಡಿಕೆ ಎಲ್ಲ ಕೊಟ್ಟರು. ಸೊ ಎಲ್ಲ ಈಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ದೇವಸ್ಥಾನದ ಹತ್ರ ತಗೊಂಡು ನಂಗೆ ಖುಷಿ ಆಯಿತು. ಯದು ಪಾಪು ಇವತ್ತು ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ದು. ಅಲ್ಲಿ ಜಾತ್ರೆ ಥರ ಬಲೂನ್ ಎಲ್ಲ ನೋಡಿ ಬೇಕು ಅಂತಿದ್ದ. ತುಂಬ ಸಾಂಗ್ ಹಾಕ್ಬಿಟ್ಟಿದ್ರು, ತುಂಬ ಸೌಂಡು. ಬೆಳಗ್ಗೆನೇ ಅಷ್ಟು ಕ್ರೌಡು. ಸೊ ಅವ್ರ ಮಾಮ ಅವನಿಗೆ ಪಿ ಬಲೂನ್ ಕೂಡ ತೆಕ್ಕೊಟ್ರು ಯದು ಪಾಪಗೆ. ಚಾರು ಅಂತ ಇದ್ಲು ಪಾಪ ನನಗೊಂದು ತೆಕ್ಕೊಡು ಅಂತ. ಏಯ್ ನಿಂಗೆ ಸ್ಕೂಲ್ ಇದೆ, ನಿನಗೆಂತ ಬಲೂನು ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಫ್ಯಾಮಿಲಿಗೂ ನಿಮಗೂ ಒಳ್ಳೇದು. ಯಾರಲ್ಲಿ ಕೂತ್ಕೊಂಡು ಏದು ಆಟ ಆಡ್ತಾ ಇದ್ದೀವಿ. ಮಾಮ ಏನು ತೆಕ್ಕೊಡ್ತು? ಬಲೂನು ಚೆನ್ನಾಗಿತ್ತು. ಬಲೂನ್ ಚೆನ್ನಾಗಿತ್ತ? ಬಟ್ಟೆ ನೋಡಿ ಫ್ರೆಂಡ್ಸ್, ಯದಪ್ಪಂದು ಹೊಸ ಬಟ್ಟೆ ಅಲ್ವಾ 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 ಅಲ್ವಾ. ಅವನು ಇಡ್ಲಿ ತಿಂತವನೆ, ನೀನೇನು ತಿಂತಾ ಇದೆಯಾ? ಬಾಕ್ಸ್ಗೆ ಇಡ್ಲಿ ತಿಂದಾಯ್ತಾ? ತಗೋ ಹೇಳಿ, ಇನ್ನು ಸ್ವಲ್ಪ ಐತೆ ಯದಪ್ಪಂದು. ಬಾಯಲ್ಲಿರೋ ತಿನ್ಲಿ ಇರೋ. 4 ಜನ ಆಯ್ತಾ? ತಿನ್. ನನ್ನ ಬಿಟ್ಟೋಗಿದ್ಯಾ ಪಾರ್ಕ್ಗೆ ನೀನು? ಎದು ಅದು ಪಾರ್ಕ್, ಹ್ಯಾಪಿ ಮ್ಯಾನ್ ಪಾರ್ಕ್. ಇಲ್ಲಿ ಬಂದಿದ್ದಾ? ಇಲ್ಲಿಗೆ ಬರೋದ ನೀವು ಜಾರಬಂಡಿ ಆಡಕ್ಕೆ? ಹ್ಯಾಪಿ ಮ್ಯಾನ್ ಪಾರ್ಕ್ಗೆ? ಹಾ ರೀ, ಲಾಂಗ್ ಬೆಲ್ ಇರೋದು 9:15ಗೆ. ಈಗ 8:15. ಅವ್ರು ಆಡ್ತಾರೆ. ಲಾಂಗ್ ಬೆಲ್ ಇರೋದು 9:15ಗೆ. ನಾನು ನೀನು ಹೋಗೋಣ ಸ್ಕೂಲ್ಗೆ? ಎದ್ದಪ್ಪ ಹೋಗೋಣ. ಪಿ ಬರೆಯೋಣ ಹೋಗೋಣ. ಬಾಯ್ ಮಾಡು. ಬಾಯ್ ಮಾಡು. ತೊಳೆಯೋದು ಅರ್ಜೆಂಟಾ, ನೀ ತಿಂಡಿ ತಿನ್ನೋದು ಅರ್ಜೆಂಟಾ? ಏನಾಗ್ತಾ ಇದೆಯಾ? ಅದು ಬತ್ತಿ, ಅದು ಹಳೇದು. ಅದು ಬಿಡೋದ್ನ ಅಲ್ಲಿರ್ಲಿ ಬಿಡು. ದೇವಸ್ಥಾನಕ್ಕೆ ತೊಗೊಂಡೋಗೋ. ಬಾ, ನೀ ತಿಂಡಿ ತಿನ್ನು. ತಗೊಂಡೋಗಿದ್ದೆ ಸ್ವಲ್ಪ ಕಡಲೆಕಾಳ್ದು. ಇದು ಮಾಡು, ಹಸಿ ಕಡಲೆಕಾಳು. ಈಗ ನೀನು ತಿಂಡಿ ತಿನ್ನೋದು ಅರ್ಜೆಂಟ್ ಅನ್ನಲ್ಲ. ಬಿಸಿ ಮಾಡ್ಬೇಕಾ ನೋಡು ಚಪಾತಿ. ಬಿಸಿ ಇದೆ ಅಮ್ಮ. ಅದನ್ನ ಮೊಳಕೆ ಕಟ್ಕೊಟ್ಟು ತಿನ್ನು. ಕರ್ಪೂರ ಹಚ್ಬಿಟ್ಟು ಎಲ್ಲ ಮಸಿ ಆಗ್ಬಿಟ್ಟೈತೆ. ತೆಂಗಿನಕಾಯಿ ತೊಳಿಬೇಕಿದ್ನ. ದೀಪ ಎಲ್ಲ ಕಡೆ ಕೆಟ್ಟೋಗವೆ. ರಾತ್ರಿ ಇಡೀ ನಿದ್ರೆ ಇಲ್ಲ. ನನಗೆ ಮೊದಲೇ ಹುಷಾರಿಲ್ಲ, ನೆಗಡಿ ಕೆಮ್ಮು. ಸೊ ತುಂಬ ನೆಗಡಿ ಆಗಿಬಿಟ್ಟಿತ್ತು, ತುಂಬ ಕೋಲ್ಡ್ ಆಗಿತ್ತು. ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದೆ ಒಂದು ವಾರದಿಂದ. ಯದು ಪಾಪು ಇದ್ದರೆ ಸಾಕು. ನೀವು ಕಮೆಂಟಲ್ಲಿ ನನಗೆ ಹೇಳಿ ಏನಾದರೂ ತಪ್ಪಾಗಿದೆಯಾ ನನ್ನ ವೀಡಿಯೋಸಲ್ಲಿ ಅಂತ. ಯಾರೋ ನನ್ನ ಅಕೌಂಟ್ನ ರಿಪೋರ್ಟ್ ಮಾಡಿದ್ದಾರೆ, ಅದೇ ತುಂಬ ಬೇಜಾರಾಯಿತು. ನಾನು ನೋಡಲ್ವಾ? ಉದುರೋಗದೆ ಎಲ್ಲ ಪ್ರಶ್ನೆ. ನಾನು ನೋಡಲ್ವಾ? ಹಾಂ, ಅದು ಇನ್ನೊಂದು ಐತಲ್ಲ ಗ್ಲೌಸ್, ಅದೆಲ್ಲಿ ತರೋಗೋಗಿ. ಅಲ್ಲಿ ಇನ್ನೊಂದು ಗ್ಲೌಸ್ ತಂದಿದ್ದೀನಿ ನೋಡಲ್ಲ. ಐತೆ ಇಲ್ಲ, ನಮ್ಮೂರಲ್ಲಿ ಯಾರು ಹಾಕೊಟ್ಟರು? ತಿರ್ಕೊ. ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು, ಕೂಕೋತಾ ಇದ್ರು, ಬಾಯಿಲಿ ಸ್ವಲ್ಪ ಮೂಟೆ ಇಳ್ಸೋಕೆ ಹೆಲ್ಪ್ ಮಾಡು ಅಂತ. ಒಬ್ರ ಕೈಲೇ ಎತ್ತಕ್ಕಾಗಲ್ಲ. ರವೆ ಮೂಟೆ, ಆಲೂಗಡ್ಡೆ ಮೂಟೆ, ಅಕ್ಕಿಗಳ ಮೂಟೆ, ಟಿನ್ನು, ಎಣ್ಣೆ ಟಿನ್ಗಳು ಪ್ರತಿಯೊಂದು ತೊಗೊಂಬಂದಿದ್ರು. ನಾನು ಹೋಗಿ ಎತ್ಕೊಟ್ಟೆ. ಅಡುಗೆಗೆ
ಫ್ರೆಂಚ್ ಇದು ಹಾಲು ಚೀಸ್ ಬಾಲ್ನ ಕರೀತಾ ಇದ್ದೀನಿ. ಸೊ ಚಿಲ್ಲಿ ಗಾರ್ಲಿಕ್ ಹಾಲು ಪೊಟ್ಯಾಟೊ ಚಿಪ್ಸ್ ಶಾರ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಅವರೆಕಾಳಿನ ತರಕಾರಿ ಸಾಂಬಾರು, ಇವತ್ತು ಬೇಳೆ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಅವರೆಕಾಳಿನ ಸಾಂಬಾರು, ತರಕಾರಿ, ಹಸಿ ಅವರೆಕಾಯಿ ಸೀಸನ್ ಅಲ್ಲ, ಹಸಿ ಅವರೆಕಾಯಿ ತೊಗರಿಕಾಯಿ ಎಲ್ಲ ಹಾಕಿ ಸಾಂಬಾರು, ಪಾಯಸ, ಮುದ್ದೆ, ರೈಸ್ ಎಲ್ಲ ಆಯಿತು. ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ತೊಳೆದಿಟ್ಟೆ. ಬೆಳಗ್ಗೆ ದೇವಸ್ಥಾನದಿಂದ ತೊಗೊಂಬಂದಿದ್ದಂಥದ್ದು. ಈಗ ಅದೊಂದು ಕರೆದ್ರೆ, ಹಾಲು ಚೀಸ್ ಬಾಲ್ ಕರೆದ್ರೆ ಊಟ ರೆಡಿ. ಅಮ್ಮ ಬಂದಾಗಿಂದ ನಾನು ಅಮ್ಮನಿಗೆ ಇಂದ ಊಟಕ್ಕೆ ಏನೂ ಮಾಡಿಕೊಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಅದನ್ನು ಕರಿತಾ ಇದ್ದೀನಿ. ಪಲ್ಯ ಮಾಡೋಕ್ಕಾಗಲಿಲ್ಲ, ಪಾಯಸ ಮಾಡಿದ್ದೀನಿ. ಬಟ್ ಅಮ್ಮ ಪಾಯಸ ತಿಳ್ಕೊಳ್ಳೋದು ಕೀರು, ಹಾಲು ಕೀರು. ಸೊ ಇದನ್ನು ಕರಿತೀನಿ. ಚೀಸ್, ಚಿಲ್ಲಿ, ಹಾಲು, ಗಾರ್ಲಿಕ್, ಅದ್ರ ಜೊತೆ ದೀಪ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಜೆ ದೀಪ ಹಚ್ಚಲಿಕ್ಕೆ ಮುಖಂದೇ ಮುಯಿ ಕೊಟ್ಬಿಟ್ಟು ಹೋಗೋಕೆ. ಕೆಲಸ ಮಾಡೋಕ್ಕೆ ಯಾಕೋ ಕ್ಯಾಣ ಆಡಬೇಕು ಕೋಟೆ. ಬಂದಿರೋದು ಯಾಕೋ? ಅಲ್ಲ ಬಂದಿರೋದು ಯಾಕಪ್ಪ? ಹಾಂ ಅಲ್ಲ ಏನು ತಕ್ಕ ಬಂದವನು ಅವನು? ಸಿಕ್ತಾ? ಏನೇನು ಸಿಕ್ತು? ಇಲ್ಲಿ ದಯವಿಟ್ಟು ಎಲ್ಲಾನು ಓದ್ಕೊಂಡು ಹೋಗ್ಬೇಡ. ಈಗ ನೆನ್ನೆನೇ ಜೀರಿಗೆ ವಿಷಯ ಹೇಳ್ದ ನನಗೆ. ಹ್ಞೂ ತಗೋಬಾರ್ದು, ಚೂರು ಹಾಕೊಟ್ಬಿಟ್ಟು ತಗೋಬ ವಾಪಸ್ಸು. ಹಂಗೆ ತಗೊಂಡೋಗಿ ಅಲ್ಲಿ ಇಟ್ಬೇಡ. ಜೀರಿಗೆ ಅರ್ಧ kg ಜೀರಿಗೆನೇ ಬಿಡ್ಲಿಲ್ಲ ಅಲ್ಲಿ ಕೆಳಗಡೆ. ಇಂಥವ್ರು ಇಟ್ಕೊಂಡು ನಾವು ಅಯ್ಯೋ ಹಣೆ ಬರ ಸರಿ ಇಲ್ಲ. ಹ್ಞೂ ಚೌ ಹಾಂ ನಾವು ದಿನಸಿ ಥರಕ್ಕೆ ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತು. ತುಪ್ಪ, ಜೀರಿಗೆ ಏನೂ ಇಡೋಂಗಿಲ್ಲ ಫ್ರೆಂಡ್ಸ್. ಎಲ್ಲನೂ ಹೊತ್ಕೊಂಡು ಹೋಗ್ತಾರೆ. ಅರ್ಧ kg ಜೀರಿಗೆ ಹೊತ್ಕೊಂಡೋಗಿ ಮಾರ್ಕೊಂಡವ್ರೆ. ಇಂಥ ಹುಡುಗರನ್ನ ಕಟ್ಕೊಂಡು ನಾವು ಎಲ್ಲರೂ ಅಲ್ಲ, ಒಂದಿಬ್ಬರು ಇದ್ದಾರೆ ಅಂಥವ್ರು ನನ್ನ ಹಸ್ಬೆಂಡ್ಗೆ ಫೇವ್ರೆಟ್. ಅಂಥವರೇ ಫೇವ್ರೆಟ್. ಬಟ್ ನಾವು ಕ್ಯಾಮ್ರಾದಲ್ಲೆಲ್ಲ ಕಂಡಿಡ್ತಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ನೆಗಡಿ ಆಗಿಬಿಟ್ಟಿದೆ, ತಲೆಬಾದೆ, ನೆಗಡಿ ಆಗ್ತಾಯಿಲ್ಲ. ಅಮ್ಮನಿಗೆ ಕಲರೆಲ್ಲ ಹಾಕ್ಕೊಟ್ಟಿದ್ದೆ, ಒಳ್ಳೆ ನಿದ್ರೆ ಮಾಡಿದ್ರು. ಇವಾಗ ಸ್ನಾನಕ್ಕೆ ಹೋಗೋರೆ. ಬಂದಮೇಲೆ ಬಿಸಿ ಊಟ ಹಾಕ್ಕೊಡ್ಬೇಕು. ಪಾಪ ಅಮ್ಮನಿಗೆ ಏನೂ ಮಾಡಿರಲಿಲ್ಲ. ಬೋಂಡ ಗೀಂಡ ಕೆಲಸ ಅಂದ್ಕೊಂಡು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅವರೆಕಾಳು ತುಂಬ ಶೀತ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಬಜ್ಜಿ ಮಾಡಿಕೊಂಡು ಅನ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ತುಂಬಾ ಕೆಮ್ಮಲಾಗ್ಬಿಟ್ಟಿತ್ತು. ಸೊ ತಿಂದ್ಬಿಟ್ಟು ಮಲಗಿಬಿಟ್ಟೆ. ಸಂಜೆ ಮತ್ತೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ದೀಪ ಹಚ್ಬೇಕಲ್ವ. ಸೊ ಇಷ್ಟು ದೀಪಗಳೆಲ್ಲ ಇವತ್ತು ಲಾಸ್ಟ್ ಈ ಥರ ದೀಪಗಳೆಲ್ಲ ಹಚ್ಚೋಂಥದ್ದು. ಷಷ್ಠಿ ಹಬ್ಬ ಮುಗಿದ್ಮೇಲೆ ಈ ಥರ ದೀಪಗಳೆಲ್ಲ ಹಚ್ಚಲ್ಲ. ನನ್ನ ಮಗ ಹಬ್ಬ ಅಲ್ವಾ ಅಂತ ಬರೋ ಪಟಾಕಿ ಎಲ್ಲ ಹೊಡ್ಕೊಂಡು ನಿಂತಿದ್ದಾನೆ. ಸೊ ಬೇಡ ಬಾರೋ ಅಂದರೂ ಕೇಳ್ತಾ ಇಲ್ಲ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನಮ್ಮ ಮನೆ ಮುಂದೆ ನಾವು ಏನೇ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು.